ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇದು ಡೇ 5. ನಮ್ಮ ಗೌತಮ್ ಅವ್ರು ನೋಡಿ ಇವತ್ತಿಂದ ಸ್ನಾನ ಮಾಡಲ್ಲ. ಇನ್ನು 5 ದಿವಸ ಅವ್ರು ಹೆಂಗಿರ್ತಾರೆ, ಅವ್ರ ಜೀವನದಲ್ಲಿ ದಿನಚರಿ ಹೆಂಗಿರುತ್ತೆ ಅಂತ ನೋಡೋಣ. ಇವತ್ತು ಹಾರ್ಟಿಕಲ್ಚರ್ ಕಾಲೇಜ್ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀವಿ ಗೈಸ್. ಬಾಯ್ ಗೈಸ್. ಊಟ ಎಲ್ಲ ಚೆನ್ನಾಗಿತ್ತು, ಸ್ಟೇ ಚೆನ್ನಾಗಿತ್ತು. ಇವಾಗ ಸೀದಾ ಬನ್ನೇರುಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಹುಲಿ ಸಿಂಹ ಪ್ರಾಣಿಗಳೆಲ್ಲ ಜಲಚರಗಳನ್ನೆಲ್ಲ ನೋಡ್ಕೊಂಡು ಹಂಗೆ ಸೀದಾ ರಂಗನತಿಟ್ಟಿಗೆ ಹೋಗೋಣ. ಹಾಯ್ ಗೈಸ್. ಹಲೋ ಗೈಸ್, ಇವತ್ತು ಡೇ 5 ಇವತ್ತು ಡೇ 5 ಬನ್ನೇರುಘಟ್ಟ ಬಯೋಲಾಜಿಕಲ್ ಪಾರ್ಕಿಗೆ ಸಫಾರಿಗೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಶ್ರೀ ಮಂಜುನಾಥ ಹೋಟೆಲಲ್ಲಿ ತಿಂಡಿ ತಿಂತಾ ಇದ್ದೀವಿ. ಬೆನ್ನಿ ನೋಡಿ, ದೋಸೆ ಪಲಾವು ಎಲ್ಲ ತಿಂದ್ವಿ. ಇವಾಗ ಆಂಟಿ ಕಾಫಿ ಮಾಡ್ಕೋತಿದ್ದಾರೆ ನಮಗೋಸ್ಕರ. ಸರಿ, ಹಾಯ್ ಹೇಳಿ ಗೈಸ್, ಹಾಯ್ ಹೇಳಿ. ಯಶವಂತರ, ಇವಾಗ ಎಲ್ಲಿ ಬಂದಿದ್ದೀವಿ? ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಓಕೆ, ಇವಾಗ ಟಿಕೆಟ್ ತಗೊಳಕ್ ಹೋಗ್ತಾ ಇದೀವಿ. ಟಿಕೆಟ್ ತಗೊಂಡು ಹೋಗೋಣ ಬನ್ನಿ. ಏನೇನು ತೋರಿಸ್ತಾರೆ, ಏನೇನು ಮಾಡ್ತಾರೆ, ಸಫಾರಿ ಗಿಫಾರಿ ಎಲ್ಲ ನೋಡೋಣ ಬನ್ನಿ. ಬಸ್ಸಿಗೆ ಕುರಿಗಳನ್ನು ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಮೆಕಾಕ್ ನಜ್ಮಿನ್ ಅವರು ಈ ಲೋಕದಿಂದ ತ್ಯಜಿಸುತ್ತಿದ್ದಾರೆ. ಈ ಸುಂದರ ಲೋಕದಿಂದ ಹಿರಿಯೂರಿಗೆ ಪಯಣವನ್ನು ಬೆಳೆಸುತ್ತಿರುವ ನಜ್ಮಿನ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಅವರ ಆಟದಲ್ಲಿ ಗೆಲುವು ಜಯಿಸುತ್ತಾ ಅವರಿಗೆ ಬೀಳ್ಕೊಡುತ್ತಿದ್ದೇವೆ. ಇದರಲ್ಲಿ ಕ್ಯೂರಿಯಾಸಿಟಿ ಫ್ಯಾಕ್ಟರ್ ಅಂದರೆ ಕಾವ್ಯ ಅವರು ವಿಡಿಯೋದಲ್ಲಿ ಒಂದ್ಸತಿನೂ ಬಂದಿಲ್ಲ. ಕಾವ್ಯ ಅವರು ಏನಾರು ಹೇಳಿ. ಹೊಸ ಬೆಳಕು. ಭೂಮಿಕರೇ, ನಿಮ್ಮ ಅನಿಸಿಕೆ ಹೇಳಿ ಕಾವ್ಯ ಅವ್ರ ಬಗ್ಗೆ. ಅವ್ರದ್ದು ಹಂಗೆ ಇರ್ತೈತಾ? ಯಾವ ಊರು ಅವ್ರದ್ದು? ಅವ್ರದ್ದು ಸಿರ್ಸಿನಾ? ಏನಕ್ಕೆ ಬಂದಿರ ಫಾರೆಸ್ಟಿಗೆ? ಬೈ ಚಾಯ್ಸ್ ಅಲ್ಲ, ಬೈ ಚಾನ್ಸ್. ಸಾರಿ, ಅವ್ರು ಯಾಕೆ ಯಾರ ಹತ್ರ ಮಾತಾಡಲ್ಲ? ಕೇಳಿ ನೋಡಿ ಅವ್ರನ್ನೇ. ಯಾಕೆ ಮಾತಾಡಲ್ಲ? ಹಾಸ್ಟೆಲ್ ರೂಮಿಗೆ ಬಂದ್ರಿ. ಜಂಡು ಬಾಂಬ್ ಅಜ್ಜಿ ಬಿಟ್ಲು ಬಾಂಬ್, ಅಜ್ಜಿ ಬಿಟ್ಟ ಫೋರ್ಸ್ಗೆ ಅಜ್ಜ ಅಲ್ಲೇ ಗಾನ್. ಬಾಯ್ ಹಾಕರೆ ಬಿಡಿಸ್ಕೊ. ಹಲೋ ಗೈಸ್, ಇವಾಗ ರಂಗನತಿಟ್ಟು ಬರ್ಡ್ ಸೆಂಚುರಿಗೆ ಬಂದಿದ್ದೀವಿ. ಮಾರುತಿ ಅವರು ಎಷ್ಟೊತ್ತಂಕ RF ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. DYRF ಅವರು ಇವಾಗ ಬರ್ಡ್ಸ್ ನೋಡಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಪ್ರಾಕ್ಟಿಕಲ್ ಆಗಿ ನಾಲೆಜ್ ಗೈನ್ ಮಾಡೋಣ ಬನ್ನಿ.
ಹಲೋ ಗೈಸ್, ಎಲ್ಲ ಪಯಣ ಕಾರ್ ಮ್ಯೂಸಿಯಮ್ಗೆ ಬಂದಿದ್ದೀವಿ. ನಾವು ರಶ್ಮಿತಾ ಮ್ಯಾಮ್ ನೋಡಿ ಟೈಮ್ ಆಯಿತು ಅಂತ ಎಲ್ರಿಗೂ ಬನ್ನಿ ಬೇಗ ಅಂತ ಅಂತಾರೆ. ಎಲ್ಲೂ ಬೇಗನೆ ಬರಲ್ಲ ಅಂತೆ. ನೆಕ್ಸ್ಟ್ ಎಲ್ಲೂ ಫಿಲ್ಟರ್ ಕರ್ಕೊಂಡು ಹೋಗಲ್ಲ, ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಮಿಸ್ಸಿಂಗ್ ಫೇಮಸ್ ಡೈಲಾಗ್ ನೋಡಿ ಬಿಡು. ಪಯಣ ಕಾರ್ ಮ್ಯೂಸಿಯಂ ಕ್ಲೋಸ್ ಆಗ್ತಿದೆ, ಎಲ್ಲರೂ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಯಾರು ಬರ್ತಾ ಇಲ್ಲ ನೋಡಿ. ಇದೇ ಪಯಣ ಕಾರ್ ಮ್ಯೂಸಿಯಂ. ನೋಡಿ ಗೈಸ್, ಎಷ್ಟು ಕೋಟಿಗಟ್ಟಲೆ ವ್ಯಾಲ್ಯೂ ಇರೋ ಕಾರ್ಗಳು ಪಯಣ ಕಾರ್ ಮ್ಯೂಸಿಯಮಲ್ಲಿ ಎಲ್ಲ ನೋಡಿ. ಎಷ್ಟು ಸೈಕ್ ಆಗಿದೆ. 1947 ಕಾರು, 1950. ಇದು ನೋಡಿ 1947 ಫ್ರಾಜರ್ F47 C5 ಮ್ಯಾನ್ಹ್ಯಾಟನ್ ಅಂತ ಇದು ಕಾರು. ಇದು ನೋಡಿ, ಇದು ಬ್ಲೂಯಿಕ್ ಸಿವಿಕ್ 50 ಸೂಪರ್ 8 ಅಂತ ಕಾರ್. ಇದು ಇದು ನೋಡಿ ಆಪೆಲ್ ಕ್ಯಾಡೆಟ್ ಅಂತ 1947 ಕಾರು. ಇದು ಒಡೆಯರ್ ಕಾರ್ ನೋಡಿ. ಇದು ಡೈಮರ್ DE36 ಅಂತ ನೋಡಿ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಕಾರ್ ಪಯಣ ಮ್ಯೂಸಿಯಮ್ಮು. ಅಂಡರ್ಗ್ರೌಂಡಲ್ಲೂ ಕಾರ್ ಇದೆ. ನೋಡಿ ಗೈಸ್, ಎಲ್ಲ ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಕೆಳಗಡೆ ಕಾರ್ ಈ ಮಿಲಿಟ್ರಿ ಕಾರ್ ನೋಡಿ ಗೈಸ್. ಈ ಥರದೊಂದು ಟ್ರಕ್ ಇದೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಇದು ನೋಡಿ ಗೈಸ್, ಇದು ಮಂಜುಷಾ ಮ್ಯೂಸಿಯಮ್ಮು ಪಯಣ ಕಾರ್ ಮ್ಯೂಸಿಯಮಲ್ಲಿ. ಎಲ್ಲ ಹಳೆ ಕಾಲದ್ದು ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು. ಇಲ್ಲಿ ನೋಡಿ ಗೈಸ್, ಇದೇನೋ ಗ್ಲಾಸ್ ಫ್ಲೋಟ್ಸ್ ಫಾರ್ ಫಿಶ್ ನೆಟ್ಟು, ನಾಟಿಕಲ್ ಹ್ಯಾಂಗಿಂಗ್ ಲ್ಯಾಂಟನ್ಸು. ಇದು ಸಮುದ್ರಕ್ಕೆ ಸಂಬಂಧಪಟ್ಟಿದ್ದ ವಸ್ತುಗಳು. ಇದೆಲ್ಲ ಅಡುಗೆ ಮಾಡೋದು, ಮಜ್ಜಿಗೆ ಕಡಿಯೋದು, ಗರ್ಗಸ, ಚೊಂಬು, ಬ್ಯಾಸ್ಕೆಟು ಎಲ್ಲ ಇಟ್ಟಿದ್ದಾರೆ. ನೋಡಿ, ಇದನ್ನು ಕ್ರಿಯೇಟಿವ್ ಡ್ರಾಯಿಂಗ್ ಮಾಡಿದ್ದಾರೆ. ಇದು ಮಡಿಕೆ. ಇದು ಗ್ರಾಮಫೋನ್ ನೋಡಿ, ಸ್ಟುಡಿಯೋ ಕ್ಯಾಮ್ರಾ ಅಂತಿದ್ದು. ಹಳೆ ಕಾಲದ ಕ್ಯಾಮ್ರಾ ನೋಡಿ ಗೈಸ್, ಇದು ಹೆಂಗಿದೆ. ಎಲ್ಲ ಆವಾಗಿನ ಕಾಲದ್ದು ಡ್ರಾಯಿಂಗ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ನೋಡಿ ಗೈಸ್, ಇದು ಭೂತ ಫಿಗರ್ಸ್ ಅಂತೆ. ಹೆಂಗಿದೆ ನೋಡಿ. ಇದನ್ನು ಟೈಪಿಂಗ್ ಮಾಡೋ ಮಷಿನ್ ಇದು. ಇದೆಲ್ಲ ಥಿಯೋಡಿ ಲೈಟು, ಸ್ಟಾರ್ಸ್ ನೋಡೋಕೆ ಯೂಸ್ ಮಾಡ್ತಾರೆ ಇದೆಲ್ಲ. ಇದು ನೋಡಿ, ಇದು ವೀರೇಂದ್ರ ಹೆಗ್ಡೆಯರ್ ಯೂಸ್ ಮಾಡಿರೋ ಕ್ಯಾಮ್ರಾಗಳು, ಇಷ್ಟು ದೊಡ್ಡದು ಆವಾಗಿನ ಕಾಲದಲ್ಲಿ. ಇದು ಟೆಲಿಫೋನು, ಕ್ಯಾಂಡಲ್ಸ್ಟಿಕ್ಸ್ ಟೆಲಿಫೋನು. ರಶ್ಮಿತಾ ಮ್ಯಾಮ್ ಮನೆಯಲ್ಲೂ ಈ ಥರದ್ದು ಇದೆಯಂತೆ ನೋಡಿ. ರಶ್ಮಿತಾ ಮ್ಯಾಮು ಇದರಲ್ಲಿ ಏನು ಮಾಡ್ತಿರೋ ಕೇಳಂದ್ ಬನ್ನಿ. ದೇವ್ರ ಅದು ಭೂತ ಫಿಗರ್ಸ್ ನೋಡಿ ಗೈಸ್. ಇದು ನೋಡಿ, ಇದು ಥಾಮ್ಸನ್ ಎಡಿಸನ್ ಫೋನೋಗ್ರಾಫ್. ಇದು ಗ್ರಾಮಫೋನು. ಸೋಡಾ ಮೇಕರ್ ನೋಡಿ ಗೈಸ್. ಇದು ನೋಡಿ, ಇದು ವೈನ್ ಗ್ಲಾಸ್. ಇದು ಹಳೆ ಕಾಲದಲ್ಲಿ ಮೈಸೂರು ಪ್ರಾಂತ್ಯದವರು ಯೂಸ್ ಮಾಡಿರೋ ಕತ್ತಿ, ಪಿಸ್ತೂಲ್ಗಳೆಲ್ಲ ಇದೆ ನೋಡಿ. ಇದು ರೀಕಾಯಿಲ್ಲೆಸ್ ರೈಫಲ್. ಇದು ಹಳೆ ಕಾಲದ ನಾಣ್ಯಗಳು ನೋಡಿ ಗೈಸ್. ಇಲ್ಲಿ ಹೆಂಗಿದೆ, ಎಷ್ಟು ಚಿಕ್ಕದಿದೆ ನೋಡಿ. ಇದೆಲ್ಲ ನೋಟ್ಗಳು, ಹಳೆ ಕಾಲದ ನೋಟ್ಗಳು. ಇದೆಲ್ಲ ನೋಡಿ ಗೈಸ್. ಇದು ಪೋಸ್ಟ್ ಏನಂತಾರೆ, ಇದು ಪೋಸ್ಟ್ ಏನಂತಾರಲ್ಲ, ಸ್ಟ್ಯಾಂಪ್ ನೋಡಿ ಗೈಸ್. ಇದು ರಿಲಿಜಿಯನ್ ಸ್ಟ್ಯಾಂಪು, ಭಾರತದ ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ಟ್ಯಾಂಪ್ಗಳು. ಇದು ರೈಟರ್ಸು, ಪೋಯಟ್ಸು, ಜರ್ನಲಿಸ್ಟ್ ಅವರು ಸ್ಟ್ಯಾಂಪ್ಗಳು. ಮತ್ತು ಇದು ಇಂಡಿಯಾದು ಗೋಲ್ಡಲ್ಲಿ ಮಾಡಿರೋ ಸ್ಟ್ಯಾಂಪು. ಇದು ಆ್ಯನಿವರ್ಸರಿ ಕಾನ್ಫರೆನ್ಸು, ಆರ್ಮಡ್ ಫೋರ್ಸಸ್ಸು, ಸ್ಪೋರ್ಟ್ಸ್ ಗೇಮ್ಸಿನ ಸ್ಟ್ಯಾಂಪ್ಗಳು ನೋಡಿ ಗೈಸ್ ಹೆಂಗಿದೆ.